ಕರ್ನಾಟಕದಲ್ಲಿ ಕಂಡುಬಂದಿರುವ ಪ್ರಥಮ ಸಂಸ್ಕೃತ ಶಾಸನ ಯಾವುದು? ಬಾದಾಮಿ ಶಾಸನ, ಮಳವಳ್ಳಿ ಶಾಸನ, ತಾಳಗುಂದ ಶಾಸನ, ಚಂದ್ರವಳ್ಳಿ ಶಾಸನ. ಉತ್ತರ ತಾಳಗುಂದ ಶಾಸನ. ಈ ತಾಳಗುಂದದ ಬಗ್ಗೆ ಸ್ವಲ್ಪ ವಿವರಣೆ ನೋಡೋಣ. ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತಿರುವ ಮೊಟ್ಟಮೊದಲ ಸಂಸ್ಕೃತ ಶಾಸನವಾಗಿದೆ. ಇದು ಕದಂಬ ರಾಜವಂಶದ ದೊರೆ ಕಾಕುತ್ಸ್ಥವರ್ಮನಿಗೆ ಸಂಬಂಧಿಸಿದ್ದು. ಕವಿ ಕುಬ್ಜ ಇದನ್ನು ರಚಿಸಿದ್ದಾನೆ. ಈ ಶಾಸನವು ಕದಂಬ ರಾಜವಂಶದ ಸ್ಥಾಪಕ ಮಯೂರವರ್ಮನಾದ ಬ್ರಾಹ್ಮಣನಾಗಿ ತನ್ನ ಶಿಕ್ಷಣವನ್ನು ಪೂರೈಸಿದ ನಂತರ ಶಸ್ತ್ರ ಹಿಡಿದು ರಾಜ್ಯವನ್ನು ಸ್ಥಾಪಿಸಿದ ಬಗ್ಗೆ ಮಾಹಿತಿ ನೀಡುತ್ತದೆ. ಇದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಗ್ರಾಮದಲ್ಲಿ ದೊರಕಿದೆ. ತಾಳಗುಂದ ಶಾಸನವು ಕಾಕುತ್ಸ್ಥವರ್ಮನನ್ನು ಕದಂಬ ಕುಟುಂಬದ ಕುಲಭೂಷಣ, ಸೂರ್ಯಕೀರ್ತಿ, ಧರ್ಮಪರಿಪಾಲಕ ಮತ್ತು ಶ್ರೇಷ್ಠ ಕವಿ ಎಂದು ಉಲ್ಲೇಖಿಸಿದೆ.